ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಸಂಜೆ 6 ಗಂಟೆ ಆಗಿದೆ. ವರ್ಷಂಗೆನ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಅವಳು ಏನು ಕೇಳ್ತಾಳೆ ಅಂತ ದಿನ ವೆರೈಟಿ ಚಳಿಗೆ ಅದಕ್ಕೋ ಸ್ಕೂಲಿಂದ ಬಂದ ತಕ್ಷಣ ಏನಾರು ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗಾಗಿ ಬಟಾಣಿ, ಕಾಬೂಲ್ ಕಡಲೆ ಮತ್ತು ಹಾಗೆ ಈರುಳ್ಳಿ, ಹಾಗೆ ಒಂದು ಕ್ಯಾರೆಟು, ಒಂದು ಟೊಮೊಟೊ ಎಲ್ಲ ಹಚ್ಕೊಂಡೆ ಫ್ರೆಂಡ್ಸ್. ಹಾಗೆ ನಾನು ಮನೇಲೇ ಸುಕ್ಕ ಪುರಿ ಮಾಡಿಕೊಡೋಣ ಅಂತಂದ್ಬಿಟ್ಟು ಆಲ್ಮೋಸ್ಟ್ ನಾನು ದಿನಸಿ ಸಾಮಾನು ಹಾಕಬೇಕಾದ್ರೆ ಪುರಿ ಎಲ್ಲ ತಂದಿಟ್ಟಿರ್ತೀನಿ. ಬೇಕಾದಾಗ ಮನೇಲೇ ಪಾನಿಪುರಿ ಮಾಡ್ಕೋಬೋದು ಅಂತ ಮಾಡಿಕೊಡ್ತಾ ಇರ್ತೀನಿ, ಮಧ್ಯದಲ್ಲಿ ಮಾಡಿಕೊಡ್ತಾ ಇರ್ತೀನಿ. ಹಾಗಾಗಿ ಅವಳಿಗೆ ಸುಕ್ಕ ಪುರಿ ರೆಡಿ ಮಾಡಿಕೊಡ್ತಾ ಇದ್ದೆ. ಬಂದ ತಕ್ಷಣವೇ ಒಂಚೂರು ತಿನ್ಕೊಂಡು ಆಮೇಲೆ ಕುತ್ಕೊಂಡು ಓದ್ಕೊಳ್ಳಿ ಅಂದ್ಬಿಟ್ಟು ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಾಗೆ ನಾನು ಡಯಟಲ್ಲಿ ಇರೋದ್ರಿಂದ ನನಗೆ ತಿನ್ನೋಕೆ ಆಸೆ ಆಗ್ತಿತ್ತು, ಆದರೆ ತಿನ್ನೋದು ಬೇಡ ಅಂತ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಒಂದ್ಸಲಿ ಬಾಯಿ ರುಚಿ ಅಂತ ಕೆಳಗೆ ಬಿದ್ದರೆ ಮತ್ತೆ ಪುನಃ ಬಾಯಿ ರುಚಿಗೆ ಅಡ್ಜಸ್ಟ್ ಆಗಿ ಹೋಗ್ತೀನಿ ಅಂತಂದ್ಬಿಟ್ಟು ಅವಳಿಗೆ ಒಬ್ಳಿಗೆ ಆಗಷ್ಟು ಮಾಡಿದೆ. ಪಾನಿಪುರಿ ಅಂದರೆ ಸುಖಪುರಿ, ದಹಿಪುರಿ ಅಂದರೆ ಪ್ರಾಣ ಬಿಟ್ಕೋತಾಳೆ ಫ್ರೆಂಡ್ಸ್ ವರ್ಷ. ಹಾಗಾಗಿ ರೆಡಿ ಮಾಡಿದೆ. ಹಾಗೆ ಸ್ವಲ್ಪ ಎಣ್ಣೆಲಿ ಕರ್ಕೊಂಡು ಈ ಥರ ಆಯಿತು. ಫೈನಲಿ ಅವಳಿಗೆ ಮಾಡಿಕೊಟ್ಟೆ. ಚೆನ್ನಾಗಿತ್ತು, ಇಷ್ಟಪಟ್ಟು ತಿಂತಾಯಿದ್ಲು. ಆದರೂ ಓವರಾಗಿ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು 5-6 ಪೀಸ್ ಹಾಕೋಬೋದು, ಒಂದು 7-8 ಪೀಸ್ ಹಾಕಿದ್ದೆ ಪಾಪ. ಆದರೂ ಕಾಟಾಚಾರಕ್ಕೆ ಹೆಂಗೋ ಮಾಡ್ಕೊಂಡು ತಿಂತಾಯಿದ್ಲು. ತುಂಬಾ ಚೆನ್ನಾಗಿತ್ತು. ಆದರೂ ಒಂದು ಟೇಸ್ಟ್ ನೋಡೋಣ ಅಂತ ಆಸೆ. ಕಣ್ಣು ಮುಂದೆ ಇದ್ದರೆ ನಮ್ಗೆ ಗೊತ್ತಲ್ಲ ಹೆಂಗಿದೆ ಏನು ಅಂತ. ಒಂಚೂರು ಟೇಸ್ಟ್ ನೋಡಿದೆ, ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ವರ್ಷನಿಗೂ ಸ್ನ್ಯಾಕ್ಸ್ ಮಾಡಿಕೊಟ್ಟೆ. ವರ್ಷನು ಸ್ನ್ಯಾಕ್ಸ್ ತಿಂದ್ಕೊಂಡು ಅವಳು ಕೈಕಾಲು ಮುಖ ತೊಗೊಂಡು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಓದ್ತಾ ಕೂತಿದ್ದಾಳೆ. ಅವಳ ಕೆಲಸ ಮುಗೀತು. ಇವಾಗ ಅಡುಗೆ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಇವಾಗ ಅಡುಗೆ ಬಂದು ಬೆಳಗ್ಗೆಗೆ ಇಡ್ಲಿಗೆ ನೆನೆ ಹಾಕಿದ್ದೆ. ರವೆ ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ರವೆ ಇಡ್ಲಿ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಸಾಂಬಾರು ಮಾಡ್ಕೊಳ್ಳೋಣ, ಇಡ್ಲಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾಳೆ ಶನಿವಾರ ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ವರ್ಷ ಬೆಳಿಗ್ಗೆ ಬೇಗ 7 ಗಂಟೆಗೆ ಹೋಗ್ತಾಳೆ. ಅಷ್ಟರೊಳಗೆ ತಿಂಡಿ ಮಾಡಬೇಕು. ಸಾಂಬಾರು ಮಾಡಿ ತಿಂಡಿ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ನನ್ನ ಕೈಲಿ. ಅದಕ್ಕೆ ಈಗ ಸಾಂಬಾರು ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದು ಇಡ್ಲಿ ಮಾಡಿಕೊಟ್ರೆ ತಿನ್ಕೊಂಡು ಹೋಗ್ತಾಳೆ. ಮತ್ತು ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರಲ್ಲ, ಹಂಗಾಗಿ ಅವ್ರಿಗೂ ಇಡ್ಲಿ ಮಾಡಿಕೊಟ್ಟು ಕಳಿಸಿದ್ರೆ ಅವರು ತಿನ್ಕೊಂಡು ಬೇಗನೆ ಹೋಗ್ತಾರೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಸಾಂಬಾರು ಮಾಡ್ತಿದ್ದೀನಿ. ನಾನು ಇವಾಗ ನೂಕೋಲು ತರಕಾರಿ ತೊಗೊಂಡು ತರಕಾರಿ ಸಾಂಬಾರು ಮಾಡೋಣ, ಬೇಳೆ ಸಾಂಬಾರಿಗೆ. ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್ ಬಂದು ಇವಾಗ ನೂಕೋಲು ತೊಗೊಂಡಿದ್ದೀನಿ, ಒಂದು 3-4 ಬೀನ್ಸ್ ತೊಗೊಂಡಿದ್ದೀನಿ, ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಒಂದು ಅರ್ಧ ತೊಗೊಂಡಿದ್ದೀನಿ, ಟೊಮೊಟೊ ಇವಾಗ ಸಣ್ಣದು 3 ತೊಗೊಂಡಿದ್ದೀನಿ, ಮತ್ತು ಹಾಗೆ ಒಂದು ಕುಂಬಳಕಾಯಿ ಹಾಕಿದ್ರೇ ಫ್ರೆಂಡ್ಸ್ ಇಡ್ಲಿ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್. ಇದು ತಗೊಂಡಿದ್ದೀನಿ. ಈಗ ಮತ್ತು 1 ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಇವಾಗ ಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಎಲ್ಲ ತೊಳೆದು ಇಟ್ಕೊಂಡಿರೋದೆ ಫ್ರೆಂಡ್ಸ್. ಅದಕ್ಕೆ ಇವಾಗೆಲ್ಲ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಈಗ ಹಾಕಿ ನೀರು ಹಾಕ್ತಾಯಿದ್ದೀನಿ. ಮತ್ತು ಮನೇಲೆ ಮಾಡಿರುವಂಥ ಫ್ರೆಂಡ್ಸ್ ಮನೇಲೆ ಮಾಡಿರುವಂಥ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಒಂದು 2-3 ವಿಷಲ್ ಕೂಗಲಿ ಫ್ರೆಂಡ್ಸ್. ಯಾಕಂದರೆ ಚೆನ್ನಾಗಿ ಬೇಳೆ ಬೆಂದ್ರೇ ಅದೊಂದು ಒಂಥರ ಟೇಸ್ಟ್ ಸಿಗೋದು. ಆಯಿಲ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಇವಾಗ ಇದನ್ನು ಕೂಗಿಸ್ಕೊತೀನಿ. ಉಪ್ಪು ಹಾಕೊಂಡ್ಬಿಡ್ತೀನಿ. ನೋಡಿ, ಎಲ್ಲ ಮರ್ತ್ಕೊತೀನಿ, ಉಪ್ಪು ಮರ್ತ್ಕೊತೀನಿ. ಫ್ರೆಂಡ್ಸ್ ಹಾಗೆ ಸಾಂಬಾರು ಆಯಿತು. ಅನ್ನಕ್ಕಿಟ್ಟಿದ್ದೀನಿ. ಏನು ಮಾಡಿದ್ದೀನಿ ಗೊತ್ತಾ? ಎಡವಟ್ಟು ಸಾಂಬಾರಿಗೆ ಇಟ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿಲ್ಲ ಫ್ರೆಂಡ್ಸ್. ಅದ್ರ ಪಡೆಗೆ ನಾನು ಒಂದಷ್ಟು ಕೆಲಸ ಮಾಡ್ಕೊಂಬರೋವರೆಗೂ ಸ್ಟವ್ ಆನ್ ಮಾಡಿಲ್ಲ. ಇವಾಗ ಬಂದು ಸ್ಟವ್ ಆನ್ ಮಾಡಿದೆ. ಅನ್ನ ಹೇಗಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಒಂದು 10 ನಿಮಿಷ, ಒಂದು 20 ನಿಮಿಷ ಹಂಗೆ ಇತ್ತು ಫ್ರೆಂಡ್ಸ್ ನೆನೆ ಹಾಕಿದಂಗೆ. ಮತ್ತು ಹಾಗೆ ನಾನಿವಾಗ
ಬರೀ ಬೆಳಗ್ಗೆಯಿಂದ ನೀರು ಕುಡ್ದು ಇದಾಗಿದೆ. ಬಿಸಿನೀರೇ ಫ್ರೆಂಡ್ಸ್, ತಣ್ಣೀರಂತೂ ನಾನು ಬಿಡ್ತಾ ಇಲ್ಲ. ಇವತ್ತು ಸ್ವಲ್ಪ ಬಿಸಿನೀರೇ ಕುಡಿದೆ. ಮತ್ತು ಹಾಗೆ ಇವಾಗ ಸ್ವಲ್ಪ ಒಂಚೂರು ಊಟಕ್ಕಿಂತ ಮುಂಚೆ ಚಕ್ಕೆ ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಚಕ್ಕೆ ಟೀ ಅಂದರೆ ಎಷ್ಟೇ ಏನಿಲ್ಲ, ಒಂದೆರಡು ಚಕ್ಕೆ ಪೀಸ್ನ ಒಂದು ಲೋಟ ನೀರಿಗೆ ಹಾಕ್ಬಿಟ್ಟು ಆಲ್ಮೋಸ್ಟ್ ನೈಟು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅದು ಕುಡಿದ್ರೆ ತುಂಬಾ ಬೆನಿಫಿಟ್ ಇದೆ. ಆದರೆ ನಾನು ಇವಾಗ ಬೆಳಗ್ಗೆಯಿಂದ ಒಂದೇ ಥರ ಕುಡಿದು ಬೇಜಾರಾಗಿತ್ತಲ್ಲ ಅಂತಂದ್ಬಿಟ್ಟು ನಾನು ವೆಯ್ಟ್ ಲಾಸ್ ಜರ್ನಿಲಿ ಚಕ್ಕೆ ಟೀನು ಸೇರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕುದೀತಾ ಇದೆ ಅದು ನೋಡ್ರಿ, ಚಕ್ಕೆ ಟೀ ಕುದೀತಾ ಇದೆ, ಅದು ರೆಡಿ ಆಗ್ತೈತೆ. ಅದು ಸ್ವಲ್ಪ ಚೆನ್ನಾಗಿ ಸುಂಡ್ಲಿ ರೈಸ್ ಆಯಿತು. ಮತ್ತು ಹಾಗೆ ಇವಾಗ ನಾನು ಸ್ವಲ್ಪ ಮುದ್ದೆ ಮಾಡ್ಕೊತೀನಿ. ನೈಟ್ ಊಟ ನಂದು ಸ್ವಲ್ಪ ಮುದ್ದೆ ಮತ್ತು ಹೆಸ್ರು ಕಾಳ್ದು ಮೊಳಕೆ ಬಂದಿದೆ ಫ್ರೆಂಡ್ಸ್, ಮೊಳಕೆ ಕಾಳು ಪಲ್ಯ ಮಾಡ್ಕೊತೀನಿ, ಒಂದು ಒಗ್ಗರಣೆ ಹಾಕ್ಕೋತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ವರ್ಷಮ್ಮನಿಗೆ ಇವತ್ತು ಸಾಂಬಾರು ನನಗೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಇಡ್ಲಿ ತಿಂತೀನಿ. ಇಡ್ಲಿ ನಮ್ಮ ವೆಯ್ಟ್ ಲಾಸ್ಗೆ ಇಡ್ಲಿನೂ ತುಂಬಾ ಹೆಲ್ಪ್ ಫ್ರೆಂಡ್ಸ್. ನನಗೆ ಆಲ್ಮೋಸ್ಟ್ ನಾನು ಇಡ್ಲಿ ದೋಸೆನೇ ಜಾಸ್ತಿ ಮಾಡ್ಕೊತಾ ತಿಂತಾ ಇದ್ದಿದ್ದು. ಈಗೀಗ ವರ್ಷಮ್ಮನಿಗೆ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ್ಲಿಂದ ನಾನು ಅದಕ್ಕೆ ಸ್ವಲ್ಪ ಅಡಿಟ್ ಆಗಿಬಿಟ್ಟೆ. ರೈಸ್ ಐಟಮ್ ನಾನು ಎಷ್ಟು ರೈಸ್ ಐಟಮ್ ತಿಂತೀನೋ ಅಷ್ಟು ದಪ್ಪ ಆಗ್ಬಿಡ್ತೀನಿ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವಳು ಬರುತ್ತೆ, ಏನು ಮಾಡೋದು, ನಾವು ಮಾಡ್ಕೊಳ್ಳೋದು ಎರಡೆರಡು ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಡಯಟ್ ಪ್ಲ್ಯಾನ್ ಮಾಡಿ ಎಷ್ಟು ಸಣ್ಣ ಆಗ್ತೀನಿ ನೋಡೋಣ. ಒಂದು ಚಾಲೆಂಜಿಂಗ್ ತೊಗೊಂಡ್ಬಿಟ್ಟಿದ್ದೀನಿ ಇದನ್ನು. ಚಾಲೆಂಜಿಂಗ್ ಅಂತ ಅಂದ್ರೆ ಅತ್ತೆಗೆ ನಾನು ವಾಕ್ ಮಾಡೋಕ್ಕೆ ಹೋಗಲ್ಲ, ಊಟ ತಿಂಡಿಲೆಲ್ಲ ಕಂಟ್ರೋಲ್ ಮಾಡ್ಕೋತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗಲ್ಲ. ರೈಸ್ ಐಟಮ್ ಬಿಟ್ಟರೆ ನಾರ್ಮಲ್ ಆಗ್ತೀವಿ ಅಷ್ಟೇ. ಒಬ್ಬೊಬ್ಬರು ಪಾಡಿಗಿಡಿ ಒಬ್ಬೊಬ್ಬರು ಪಾಡಿಗಿಡಿ ಎಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಇದು ಕೆಲಸ ಪಲ್ಯ ಒಂದು ಮಾಡ್ಕೋಬೇಕು. ರೈಸ್ ಆಗಿದೆ, ಸಾಂಬಾರು ಆಗಿದೆ, ಚಕ್ಕೆ ಟೀ ಕುಡ್ಕೊಂಡು ಫ್ರೆಂಡ್ಸ್. ಇದು ನೈಟು ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಕುಡಿದ್ರೆ ತುಂಬಾ ಚೆನ್ನಾಗಿ. ಚಕ್ಕೆಲು ವೆಯ್ಟ್ ಲಾಸ್ ಮಾಡೋಕ್ಕೆ 2 ಥರ ಸಿಗುತ್ತೆ. ಫಸ್ಟ್ ಇವಾಗ ನಾನು ಸ್ವಲ್ಪ ಕಾಳನ್ನು ಬೇಯಿಸ್ಬಿಡ್ತೀನಿ ಫ್ರೆಂಡ್ಸ್. ಇದಿಷ್ಟು ಕಾಳು ತೊಗೊಂಡಿದ್ದೀನಿ. ಒಂದೆರಡು ಕುದಿಲಿ, ಜಾಸ್ತಿ ಬೆಂದ್ರೆ ಚೆನ್ನಾಗಿರಲ್ಲ. ಒಂದೆರಡು ಕುದ್ರೆ ಒಂಥರ ಸ್ವಲ್ಪ ಕಾಳಂದಿದ್ರೆ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಬರೀ ಬಿಸಿನೀರು ಕುಡಿಯೋಕ್ಕಿಂತ ಇದೊಂಚೂರು ಮಾಡ್ಕೊಂಡು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೊಂದು ಹೇಳ್ತೀನಿ, ಇದಕ್ಕೆ ಬೇಕು ಅಂದರೆ ಲೆಮನ್ ಹಾಕ್ಕೊಳ್ಳಿ ಮತ್ತು ಹನಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಲೆಮನ್ ಹನಿ ಹಾಕೊಂಡು ಕುಡಿದ್ರೆ ಇನ್ನೂ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಬಿಸಿಯಾಗಿ ಕುಡಿದ್ರೆ ನಮ್ಮ ಫ್ಯಾಟು ಬೇಗನೆ ಕರ್ಗೋಗುತ್ತೆ ಅಂತ ಅನ್ಕೊಂಬಿಡ್ರಿ. ವೆಯ್ಟ್ ನಿಧಾನ ಕಾಯಬೇಕು. ಒಂದೇ ದಿನಕ್ಕೆ ಇಷ್ಟೆಲ್ಲ ಎಫೆಕ್ಟ್ ಹಾಕೊಂಡು ಕುಡಿದ್ರೆ ನಾನು ಎಲ್ಲಿ ಸಣ್ಣ ಆಗ್ತೀನಿ, ಅಯ್ಯೋ ಭ್ರಮೆನೇನು. ನಾನು ಇದೆಲ್ಲ ನಮ್ಮ ಮನೆಯವ್ರ ಮುಂದೆಗಳದ್ದು ಮಾಡಿಬಿಟ್ರೆ ಇದು ಎಷ್ಟು ದಿನ ಅಂತ ಎಲ್ಲ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದೇ ನಾನು ಡಯಟ್ ಮಾಡ್ತಿರೋದು ಆಲ್ಮೋಸ್ಟ್ ವಿಡಿಯೋ ನೋಡಿ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು, ಓಹೋ ಇವ್ರು ಡಯಟ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಅಂತ. ಇಲ್ಲಾಂದರೆ ಯಾರಿಗೂ ಗೊತ್ತಾಗಲ್ಲ. ಆಗೊಂಥರ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದೆಷ್ಟು ದಿನ ಅಂತ ಅಂದ್ಕೊಂಡು. ಬಿಸಿ ಇದೆ, ಸ್ವಲ್ಪ ಆರ್ಲಿ, ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗೆ ಕಾಳು ಬಸ್ಬಿಟ್ಟು ಸೋಸ್ಕೊಂಡಿದ್ದೀನಿ, ಸ್ವಲ್ಪನೇ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಕಾಳನ್ನ. ಇದಕ್ಕೆ ಲೈಟಾಗಿ ಒಂಚೂರು ಆಯಿಲ್ ಹಾಕ್ತಾಯಿದ್ದೀನಿ. ಚೂರು ಆಯಿಲ್ ಹಾಕೊಂಡೆ. ಈರುಳ್ಳಿ ಮತ್ತು ಹಾಗೆ ಹಸಿಮೆಣಸಿನಕಾಯಿ ಇಷ್ಟೇ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಮತ್ತು ಹಾಗೆ ಇಲ್ಲಿ ಸಾಂಬಾರು ರೆಡಿ ಆಗಿತ್ತು. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ.
ಇದು ಲೈಟಾಗಿ ಒಂಚೂರು ಎಣ್ಣೆ ಹಾಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದು ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನಕಾಯಿ ಇಷ್ಟೇ ತೊಗೊಂಡಿದ್ದೀನಿ, ಇನ್ನೇನು ತೊಗೊಂಡಿಲ್ಲ. ಇಟ್ಕೊಂಡು ಒಗ್ಗರಣೆ ಕೊಟ್ಟು ಸಾಂಬಾರು ರೆಡಿ. ಫ್ರೆಂಡ್ಸ್, ಹಾಗೆ ವರ್ಷಂಗೆ ಅನ್ನ ಸಾಂಬಾರು ಹಾಕೊಂಡೆ, ಅವಳು ಊಟ ಮಾಡ್ತಿದ್ದಾಳೆ. ಇವಾಗ ನಾನು ಊಟ ಮಾಡ್ತಿದ್ದೀನಿ. ನನ್ನ ಡಯಟ್ ಫುಡ್ಡಲ್ಲಿ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ, ರೈಸ್ ಏನು ತಿನ್ನಲ್ಲ. ಹಾಗಾಗಿ ಅದ್ರ ಜೊತೆಗೆ ಹೆಸರು ಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಅಂದರೆ ನಾನು ಚೂರು ಎಣ್ಣೆ ಹಾಕಿರೋದಷ್ಟೇ. ಹಾಕ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ತೊಗೊಂಡಿದ್ದೀನಿ ಅಷ್ಟೇ. ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ನನ್ನ ಒಂದು ಹೆಲ್ತಿ ಫುಡ್ ರೆಡಿ ಆಯಿತು. ಸಾಯಂಕಾಲದ ಡಯಟ್ ಫುಡ್ ಇಷ್ಟೇ. ನಾನು ಜಾಸ್ತಿ ಮೊಳಕೆ ಕಟ್ಟಿದ ಕಾಳು ತೊಗೊಂಡಿದ್ದೀನಿ ಮತ್ತು ಮುದ್ದೆ ಮಾಡ್ಕೊಂಡಿದ್ದೀನಿ. ಇದು ಇವತ್ತಿನ ಒಂದು ಸಂಜೆ ಇವತ್ತಿನ ಒಂದು ಬ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.